ನೀವು ಹೇಳೋ ತರ ನಮ್ಮಲ್ಲಿ ಯಾವುದೇ ತರಹದ ಭಿನ್ನ ರಾಗಗಳಿಲ್ಲ, ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದೇವೆ. ಹುಬ್ಬಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟರು. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ, ಸಚಿವ ಸಂಪುಟ ಪುನರ್ರಚನೆಯಾಗಬೇಕು, ಬೇರೆಯವರಿಗೂ ಕೂಡ ಅವಕಾಶ ಸಿಗಬೇಕು, ಹೈಕಮಾಂಡ್ ಸಿಎಂ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿ ಗುಂಡೂರಾವ್ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ನೋಡ್ತಾ ಇದ್ರೆ ರಾಜಕಾರಣ ಹೊತ್ಕೊಂಡು ಹೋಗ್ತಾ ಇದೆ, ಕಾಂಗ್ರೆಸ್ ರಾಜಕಾರಣ. ಈ ಎಲ್ಲದರ ಮಧ್ಯೆ ದಿನೇಶ್ ಗುಂಡೂರಾವ್ ಹೇಳ್ತಾರೆ, ಬೇರೆಯವರಿಗೂ ಕೂಡ ಅವಕಾಶ ಸಿಗಬೇಕು, ಹೈಕಮಾಂಡ್ ಸಿಎಂ ತೀರ್ಮಾನಕ್ಕೆ ಬದ್ಧ, ದೊಡ್ಡತನ ಪ್ರತಿಯೊಬ್ಬರ ಬಳಿ ಇರಬೇಕು. ಇದು ಯಾರಿಗೆ ಹೇಳಿದ್ರು ಗೊತ್ತಿಲ್ಲ. ಹುಬ್ಬಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅತಿ ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡತನ ಪ್ರತಿಯೊಬ್ಬರ ಬಳಿಯೂ ಇರಬೇಕು. ಪ್ರತ್ಯೇಕವಾಗಿ ಯಾರ ಹೆಸರನ್ನು ಉಲ್ಲೇಖ ಮಾಡದೆ ಈ ಹೇಳಿಕೆ ಕೊಟ್ಟಿದ್ಯಾಕೆ? ವಿಶಾಲವಾದ ಹೃದಯ ಪ್ರತಿಯೊಬ್ಬರಲ್ಲೂ ಇರಬೇಕು ಅನ್ನೋ ಅರ್ಥ ಯಾರಿಗೆ ಅಪ್ಲೈ ಆಗುತ್ತೆ? ಕಾಂಗ್ರೆಸ್ ರಾಜಕಾರಣವನ್ನ ಹತ್ತಿರದಿಂದ ಬಲ್ಲವರಿಗೆ ಈ ಸಾಲು ಅರ್ಥ ಆಗಬಹುದು. ಈ ಸಾಲು ಕಥೆ ಹೇಳುತ್ತಾ ಇದೆ. ದಿನೇಶ್ ಗುಂಡೂರಾವ್ ಹೇಳುವಂತಹ ಸಾಲು, ಬೇರೆಯವರಿಗೂ ಕೂಡ ಅವಕಾಶ ಸಿಗಬೇಕು. ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಪತ್ರಿಕೆ ಕೂಡ ಬಂದಿದೆ. ಏನಂತ ಹೇಳಿದ್ರೆ ಎಲ್ಲ ಕಡೆ ಇದ್ರ ಬಗ್ಗೆ, ಯಾಕಂದ್ರೆ ಬೇಸಿಗೆ ಹೆಚ್ಚಿದೆ ಮತ್ತು ಈ ಉಷ್ಣತೆ ಹೆಚ್ಚಾಗ್ತಾ ಇರೋದ್ರಿಂದ ಅದು ಆರೋಗ್ಯದ ಮೇಲೆ ಖಂಡಿತವಾಗಿ ಪರಿಣಾಮ ಬೀರ್ತದೆ. ಅದರಿಂದ ಕೆಲವು ಮಾರ್ಗಸೂಚಿಗಳನ್ನೆಲ್ಲ ಕೊಟ್ಟಿದ್ದೇವೆ, ಹೇಳಿದ್ದೇವೆ. ಮತ್ತು ನಮ್ಮ ಆಸ್ಪತ್ರೆಗಳಲ್ಲೂ ಕೂಡ ಏನಾದರೂ ಈ ಥರ ಎಮರ್ಜೆನ್ಸಿ ಬಂದಾಗ, ಯಾರಾದರೂ ಈ ಹೀಟ್ ಸ್ಟ್ರೋಕ್ ಆಗುವಂಥ ಸನ್ನಿವೇಶ ಬಂದಾಗ ತುರ್ತಾಗಿ ಅವರಿಗೆ ಅಗತ್ಯ ಇರುವಂಥ ಎಲ್ಲ ರೀತಿಯ ಒಂದು ಚಿಕಿತ್ಸೆ ಮತ್ತು ನೆರವನ್ನು ನೀಡ್ತಕ್ಕಂಥದ್ದಕ್ಕೆ ಸಜ್ಜಾಗಿರಬೇಕು. ನಮ್ಮ ಸಮುದಾಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಎಲ್ಲ ಕಡೆ ಅದಕ್ಕೆ ಒಂದು ಪೂರ್ವಭಾವಿ ತಯಾರಿಕೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆಲ್ಲ ಹೇಳಿದ್ದೀವಿ. ನೋಡಿ, ಅವ್ರು ಏನು ಹೇಳಿದರೆ ನೀವು ಅವ್ರಿಗೆ ಕೇಳಬೇಕು. ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ. ನಾವು ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರದ ಕೆಲಸಕ್ಕೆ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇದೆಲ್ಲ ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಒಪ್ಪಿಗೆ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, ಮೊನ್ನೆನೂ ಕೂಡ ದೊಡ್ಡ ಜಟಿಲವಾದಂಥ ಸಮಸ್ಯೆಯನ್ನು ಈಗ ಬಗೆಹರಿಸಿದ್ದೇವೆ ಒಳ ಮೀಸಲಾತಿ. ನಾನು ಮುಖ್ಯಮಂತ್ರಿಗಳಿಗೆ ನಮ್ಮ ಅಭಿನಂದನೆ, ಅವ್ರ ಜೊತೆಯಲ್ಲಿ ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥವ್ರು. ಯಾಕಂದರೆ ಐತಿಹಾಸಿಕ ತೀರ್ಮಾನ ಇದು. ಒಂದು ಬಹಳ ದಶಕಗಳಿಂದ ಇದ್ದಂಥ ಸಮಸ್ಯೆ ಬಗೆಹರಿಸಿದ್ದೇವೆ. ಈಗ ಅನ್ಯೋನ್ಯವಾಗಿ ಎಲ್ಲ ದಲಿತ ಸಮುದಾಯಗಳು ಒಂದಾಗಿ ಹೋಗುವಂಥದ್ದಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ. ಅದರಿಂದ ಈ ವಿಷಯ ಏನಿದೆ, ಇದು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. MLA ಗಳಿರ್ಬೋದು, ಅಥವಾ ಮಂತ್ರಿಗಳಿರ್ಬೋದು, ಅಥವಾ ಉಪಮುಖ್ಯಮಂತ್ರಿ ಇರ್ಬೋದು, ಅಥವಾ ಮುಖ್ಯಮಂತ್ರಿ ಇರ್ಬೋದು. ಅದರಿಂದ ಸಮಸ್ಯೆನೇ ಇಲ್ಲ. ಅಲ್ಲ, ಏನು ಸಮಸ್ಯೆ ಇದೆ ಬರ್ತವೆ ಅಂತ ಹೇಳ್ತಾರೆ. ಏನು ಸರ್ ನಿರ್ಧಾರಗಳೇನಾಗಿದೆ, ಯಾವಾಗ ಆಗ್ತದೆ? ನೋಡಿ, ಅವ್ರು ಏನು ಹೇಳಿದ್ರೆ ನೀವು ಅವ್ರಿಗೆ ಕೇಳಬೇಕು. ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ. ನಾವು ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರದ ಕೆಲಸಕ್ಕೆ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇದೆಲ್ಲ ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಒಪ್ಪಿಗೆ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, ಮೊನ್ನೆನೂ ಕೂಡ ದೊಡ್ಡ ಜಟಿಲವಾದಂಥ ಸಮಸ್ಯೆಯನ್ನು ಈಗ ಬಗೆಹರಿಸಿದ್ದೇವೆ ಒಳ ಮೀಸಲಾತಿ. ನಾನು ಮುಖ್ಯಮಂತ್ರಿಗಳಿಗೆ ನಮ್ಮ ಅಭಿನಂದನೆ, ಅವ್ರ ಜೊತೆಯಲ್ಲಿ ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥವ್ರು. ಯಾಕಂದರೆ ಐತಿಹಾಸಿಕ ತೀರ್ಮಾನ ಇದು. ಒಂದು ಬಹಳ ದಶಕಗಳಿಂದ ಇದ್ದಂಥ ಸಮಸ್ಯೆ ಬಗೆಹರಿಸಿದ್ದೇವೆ. ಈಗ ಅನ್ಯೋನ್ಯವಾಗಿ ಎಲ್ಲ ದಲಿತ ಸಮುದಾಯಗಳು ಒಂದಾಗಿ ಹೋಗುವಂಥದ್ದಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ. ಅದರಿಂದ ಈ ವಿಷಯ ಏನಿದೆ, ಇದು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. MLA ಗಳಿರ್ಬೋದು, ಅಥವಾ ಮಂತ್ರಿಗಳಿರ್ಬೋದು, ಅಥವಾ ಉಪಮುಖ್ಯಮಂತ್ರಿ ಇರ್ಬೋದು. ಅದು ಏನೇ ನಾವು ಕ್ರಮ ತಗೊಳ್ಬೇಕಾದ್ರೆ ಸಾಕ್ಷಿ ಆಧಾರದ ಮೇಲೆ ಮಾಡಬೇಕು. ನಮ್ಗೆ ಗೊತ್ತಿದೆ, ನಿಜಾಂಶ ಗೊತ್ತಿದೆ. ಆದರೆ ಸಾಕ್ಷಿಗಳು ಸರಿಯಾಗಿ ಆ ಸಂದರ್ಭದಲ್ಲಿ ಸಿಗೋದಕ್ಕೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಆವಾಗ ಎಲ್ಲದಕ್ಕೂ ಉತ್ತರ ಏನಿದೆ ಅಂತ ಹೇಳಿದ್ರೆ, ಅದು ತುರ್ತು ಪರಿಸ್ಥಿತಿ ಇತ್ತು. ಆವಾಗ ನಾವು ತಕ್ಷಣಕ್ಕೆ ತಗೋಬೇಕಾಗಿತ್ತು, ಲಭ್ಯತೆ ಇರಲಿಲ್ಲ. ಅದಕ್ಕೆ ಈ ಕಾರಣಕ್ಕೆ ನಾವು ಹೆಚ್ಚು ಬೆಲೆ ಕೊಟ್ಟು ಬೇರೆ ವಿದೇಶದಿಂದ ತರಬೇಕಾಯ್ತು. ಈ ಥರ ಎಲ್ಲ ಕೆಲವು ಕಾರಣಗಳಿದೆ. ಅದನ್ನು ನಾವು ಯಾವ ರೀತಿ, ಯಾಕೆಂದರೆ ಅನುಮಾನ ಇದ್ರೂ ಕೂಡ ಅದು ನಿಖರವಾಗಿ ಹೇಳೋದಕ್ಕೆ ಅಷ್ಟು ಸುಲಭ ಆಗ್ತಾ ಇಲ್ಲ. ಅದರಿಂದ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.